ಹಾಯ್ ಬಂಧುಗಳೇ, ಎಲ್ಲರಿಗೂ ಶುಭೋದಯಗಳು. ಇವತ್ತು ಏಕಾದಶಿ ಆಗಿರೋದ್ರಿಂದ ನಾನು ಪೈನಾಪಲ್ನ ಯೂಸ್ ಮಾಡಿ ಕೇಸರಿಬಾತ್ ಯಾವ ಥರ ಮಾಡೋದು ಅಂತ ಹೇಳ್ಕೊಡ್ತಾಯಿದ್ದೀನಿ. ಬನ್ನಿ, ಯಾವೆಲ್ಲ ಸಾಮಗ್ರಿಗಳನ್ನ ರೆಡಿ ಮಾಡ್ಕೋಬೇಕು ಮತ್ತು ಹೇಗೆಲ್ಲ ಮಾಡ್ಬೋದು ಅಂತ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಮೊದಲನೇದಾಗಿ ಒಂದು ಪೈನಾಪಲ್ನ ತೊಗೊಂಡು ಅದನ್ನು ಸಣ್ಣದಾಗಿ ಹಚ್ಕೊಂಡಿದ್ದೀನಿ. ನೆಕ್ಸ್ಟ್ ಬಂದು ಬಾದಾಮಿ ಕಟ್ ಮಾಡ್ಕೊಂಡಿದ್ದೀನಿ, ಮತ್ತು ಏಲಕ್ಕಿ, ಲವಂಗ ಮತ್ತು ಪೌಡರು, ದ್ರಾಕ್ಷಿ, ಗೋಡಂಬಿ ಮತ್ತು ಕಾಯಿಸಿದಂಥ ಹಾಲು. ಇದಿಷ್ಟಾದಮೇಲೆ ರವೆ. ಈ ರವೆ ಏನು ತೊಗೋತಿರೋ ಮೆಜರ್ಮೆಂಟು ಅದರಲ್ಲಿ ಅರ್ಧ ಭಾಗದಷ್ಟು ಸಕ್ಕರೆನ ತೊಗೋಬೇಕಾಗುತ್ತೆ. ಆಗ ಮಾತ್ರ ಸ್ವೀಟು ಕರೆಕ್ಟಾಗಿ ಮ್ಯಾಚ್ ಆಗುತ್ತೆ. ನಾವು ರವೆ ಜಾಸ್ತಿ ಹಾಕಿ ಸ್ವೀಟ್ ಕಡಿಮೆ ಹಾಕೋದು ಅಥವಾ ಸ್ವೀಟ್ ಜಾಸ್ತಿ ಹಾಕಿ ರವೆ ಕಡಿಮೆ ಹಾಕೋದಾದರೆ ಚೆನ್ನಾಗಿರಲ್ಲ. ನಾನಿವಾಗ ಮನೆಯಲ್ಲೇ ಕಾಯಿಸ್ಕೊಂಡಿರುವಂಥ ತುಪ್ಪನ ಹಾಕಿ ದ್ರಾಕ್ಷಿ ಗೋಡಂಬಿನ ಸ್ವಲ್ಪ ಫ್ರೈ ಮಾಡ್ಕೋತೀನಿ. ಸ್ವಲ್ಪ ತುಪ್ಪನ ಹಾಕ್ಕೊಂಡಿದ್ದೀನಿ. ಫಸ್ಟು ದ್ರಾಕ್ಷಿ ಗೋಡಂಬಿ ಮತ್ತು ಪಿಸ್ತಾ ಹಾಕಿದ್ದೀನಿ. ಅದಷ್ಟನ್ನು ಸ್ವಲ್ಪ ಬ್ರೌನ್ ಕಲರ್ ಬರೋವರೆಗೂ ಒಂದು 2-3 ಸೆಕೆಂಡ್ ಇಟ್ಟರೆ ಸಾಕಾಗುತ್ತೆ. ನಾನು ಅದನ್ನು ತುಪ್ಪದಲ್ಲಿ ನೀಟಾಗಿ ಫ್ರೈ ಮಾಡ್ಕೋತಾ ಇದ್ದೀನಿ. ನೆಕ್ಸ್ಟ್ ಬಂದು ಬಾದಾಮಿ ಹಾಕ್ಕೊಂಡೆ. ಇದಿಷ್ಟನ್ನು ತುಪ್ಪದಲ್ಲಿ ನೀಟಾಗಿ ಇಷ್ಟು ಫ್ರೈ ಆದರೆ ಸಾಕಾಗುತ್ತೆ. ಇವಾಗ ಒಂದು ಪ್ಲೇಟಿಗೆ ಇದನ್ನು ಎತ್ಕೊಬಿಡೋದ. ಎತ್ಕೊಂಡಾದಮೇಲೆ ಇದೇ ಬೌಲಲ್ಲಿ ನಾವು ಸ್ವಲ್ಪ ರವೆ ಮತ್ತು ಇದು ನಾವೇನು ಪೇಸ್ಟ್ ಮಾಡಿ ಇಟ್ಕೊಂಡಿರ್ತೀವಿ, ನಾವು ಇದನ್ನು ನೀಟಾಗಿ ಫ್ರೈ ಮಾಡಿ ಒಂದು ಪ್ಲೇಟಿಗೆ ಎತ್ಕೊಳ್ಳೋದ. ಈಗ ರೆಡಿಯಾಗಿದೆ. ಅದೇ ತುಪ್ಪಕ್ಕೆ ನಾನು ಪೇಸ್ಟ್ ಮಾಡ್ಕೊಂಡಿರೋ ನಾವೇನು ಪೈನಾಪಲ್ನ ಕಟ್ ಮಾಡ್ಕೊಂಡಿದ್ದೀವಿ ಅದನ್ನ ಮಿಕ್ಸಿಲಿ ಹಾಕಿ ರುಬ್ಕೊಂಡಿದ್ದೀನಿ. ಆ ರುಬ್ಕೊಂಡಿರೋದನ್ನ ತುಪ್ಪದಲ್ಲಿ ಹಾಕಿ ನೀಟಾಗಿ ಫ್ರೈ ಮಾಡ್ಕೊಳ್ಳೋದು. ಅಂದರೆ ಹಸಿ ಸ್ಮೆಲ್ ಇದೆಯಲ್ಲ ಅದು ಹೋಗೋವರೆಗೂ ತುಪ್ಪದಲ್ಲಿ ಫ್ರೈ ಮಾಡ್ಕೋಬೇಕು. ನೀಟಾಗಿ ಅದನ್ನು ಫ್ರೈ ಮಾಡ್ಕೊಳ್ಳೋದ. ಸ್ವಲ್ಪ ಹಸಿ ಸ್ಮೆಲ್ ಹೋಗಿ ತುಪ್ಪ ಮತ್ತು ಪೈನಾಪಲ್ ಎರಡು ಮಿಕ್ಸ್ ಆಗಬೇಕು. ಆ ಮಿಕ್ಸ್ ಆದಾಗ ಏನಾಗುತ್ತೆ, ರೆಡಿ ಇದೆ ಅಂತ ಅರ್ಥ. ಒಂದು 2-3 ನಿಮಿಷನಾದರೂ ಇದನ್ನು ಈ ರೀತಿ ಮಿಕ್ಸ್ ಮಾಡ್ಕೋಬೇಕಾಗತ್ತೆ. ತುಂಬ ಟೇಸ್ಟಿ ಬರುತ್ತೆ. ಮತ್ತು ಬೇರೆ ಬೇರೆ ಹಣ್ಣುಗಳನ್ನೂ ಸುದ ನೀವು ಇದಕ್ಕೆ ಯೂಸ್ ಮಾಡೋದು. ಬಾಳೆಹಣ್ಣು ಹಾಕ್ಬೋದು, ಮತ್ತು ಪರಂಗಿ ಹಣ್ಣು ಹಾಕ್ಬೋದು, ಹಲಸಿನ ಹಣ್ಣು ಹಾಕ್ಬೋದು. ಇದ್ರ ಜೊತೆಗೆ ಆ ಒಂದು ಐಟಮ್ಸ್ಗಳಿತ್ತು ಅಂದರೆ ಅವನು ಸುದ ನೀವು ಒಂದು ಸ್ವಲ್ಪನ ಆ್ಯಡ್ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿ ಬರುತ್ತೆ ಟೇಸ್ಟು. ಈಗ ರೆಡಿಯಾಗಿದೆ. ಇದು ನೋಡಿ, ತುಪ್ಪ ಎಲ್ಲ ಪೈನಾಪಲ್ ಜೊತೆ ಮಿಕ್ಸ್ ಆಗಿದೆ. ಈಗ ರೆಡಿಯಾಗಿದೆ. ಇದನ್ನು ಒಂದು ಬೌಲಿಗೆ ಹಾಕ್ಕೊಬಿಡೋದು. ಹಾಕ್ಕೊಂಡಾದ್ಮೇಲೆ ಇದೇ ಪಾನಲ್ಲಿ ನೋಡಿ, ಅದೇ ಪಾನಿಗೆ ನಾನು ಮತ್ತೆ ಸ್ವಲ್ಪ ತುಪ್ಪನ ಆ್ಯಡ್ ಮಾಡ್ಕೋತಾ ಇದ್ದೀನಿ. ಯಾಕೆ ಅಂದರೆ ರವೆನ ಫ್ರೈ ಮಾಡ್ಕೋಬೇಕು. ರವೆ ಮತ್ತು ನೋಡಿ ನಾನು ಏನು ರವೆ ತೊಗೊಂಡಿದ್ದೀನಿ ಅದನ್ನು ಸ್ವಲ್ಪ 1-2 ಸ್ಪೂನ್ ಎಣ್ಣೆನೂ ಹಾಕ್ಕೊಂಡಿದ್ದೀನಿ. ಜೊತೆಗೆ ರವೆನ ಅದರಲ್ಲಿ ನೀಟಾಗಿ ಫ್ರೈ ಮಾಡ್ಕೋಬೇಕು. ಇದು ಅಷ್ಟೇ, ಕಂದು ಬಣ್ಣ ಬರೋವರೆಗೂ. ತುಪ್ಪ ಎಲ್ಲ ಡ್ರೈ ಆಗಿದೆ. ರವೆ ಏನಾಗುತ್ತೆ, ನಾವು ತುಪ್ಪದಲ್ಲಿ ಹುರಿದಾಗ ಅದು ಸ್ವಲ್ಪ ಹಳ್ಕೊಳ್ಳುತ್ತಲ್ಲ, ಚೆನ್ನಾಗಿ ಬರುತ್ತೆ, ಸ್ಮೂತ್ ಆಗುತ್ತೆ ಕೇಸರಿಬಾತು. ಈಗ ತುಪ್ಪದಲ್ಲಿ ಇದು ಫ್ರೈ ಆಗಿದೆ. ಬ್ರೌನ್ ಕಲರ್ ಬರೋವರೆಗೂ ಇದನ್ನು ನಾವು ಫ್ರೈ ಮಾಡ್ಕೋಬೇಕು. ಇದಾದ ನಂತರ ನಾನು ಆಲ್ರೆಡಿ ನೀರನ್ನು ಇಟ್ಟಿದ್ದೀನಿ ಒಲೆ ಮೇಲೆ. ನೋಡಿ, ನೀರು ಮಳ್ತಾ ಇದೆ. ನಾನೇನು ಸಕ್ಕರೆ ಮೆಜರ್ಮೆಂಟ್ ತೊಗೊಂಡಿದ್ದೆ ಅಷ್ಟು ಸಕ್ಕರೆನ ಮಾತ್ರ ನಾನು ಹಾಕ್ತಾಯಿದ್ದೀನಿ. ರವೆ ಏನು ತೊಗೊಂಡಿರ್ತೀವಿ ಅದರಲ್ಲಿ 3 ಪಟ್ಟು ನೀರನ್ನು ಆ್ಯಡ್ ಮಾಡ್ಕೋಬೇಕಾಗುತ್ತೆ. ನಾವು ಯಾವ ಬೌಲಲ್ಲಿ ತೊಗೊಂಡಿರ್ತೀವಿ ಅದರಲ್ಲಿ 3 ಪಟ್ಟು ನೀರನ್ನು ಹಾಕ್ಕೊಂಡು ದ್ರಾಕ್ಷಿ ಗೋಡಂಬಿ ಹಾಕಿದ್ದೀನಿ. ನಂತರ ಪೈನಾಪಲ್ ಏನು ನಾನು ತುಪ್ಪದಲ್ಲಿ ಹುರಿದಿಟ್ಕೊಂಡಿದ್ದೀನಿ ಅದನ್ನು ಸುದ ಹಾಕಿ ಮಿಕ್ಸ್ ಮಾಡ್ತಾಯಿದ್ದೀನಿ. ನೋಡಿ, ಈಗ 1-2 ನಿಮಿಷ ಇದನ್ನು ಕುದಿಲಿಕ್ಕೆ ಬಿಡೋದ. ನೋಡಿ, ಕುದೀತಾ ಇದೆ. ನಾನು ಸ್ವಲ್ಪ ಕಲರ್ ಪೌಡರ್ನ ಹಾಕ್ತಾಯಿದ್ದೀನಿ. ನೀವು ಪೈನಾಪಲ್ಲು ಬೇರೆ ಬೇರೆ ಹಣ್ಣುಗಳನ್ನ ಯೂಸ್ ಮಾಡಿದಾಗ ನೀವು ಕಲರ್ ಪೌಡ್ರನ್ನ ಸ್ಕಿಪ್ ಮಾಡ್ಕೋಬೋದು. ನಾನಿವಾಗ ಸ್ವಲ್ಪ ಹಾಕ್ಕೊಂಡಿದ್ದೀನಿ. ನೆಕ್ಸ್ಟ್ ಈಗ ಕುದೀತಾ ಇದೆ. ಇವಾಗ ಬಂದು ಆ ರವೆನ ಹಾಕಿ ಮಿಕ್ಸ್ ಮಾಡ್ಕೋತೀನಿ. ನೀಟಾಗಿ ಅದೇನಾಗಬೇಕು, ಮಿಕ್ಸ್ ಆಗಬೇಕು ನೀರಿನಲ್ಲಿ. ಇದು ಅಷ್ಟೇ, ಒಂದು 3 ನಿಮಿಷನಾದರೂ ನಾವು ಈ ರೀತಿ ಮಿಕ್ಸ್ ಮಾಡ್ಕೋಬೇಕಾಗತ್ತೆ. ನಾವೇನು ರವೆನ ತೊಗೊಂಡಿದ್ವಿ ಎಲ್ಲ ನೀರೊಳಗಡೆ ಹಾಕಿ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಈಗ ಕುದಿಲಿಕ್ಕೆ ಬಿಡೋದ. ಗಂಟಾಗಲ್ಲ. ಈ ರೀತಿ ಮಾಡಿದಾಗ ಏನಾಗಲ್ಲ, ಗಂಟಾಗಲ್ಲ. ಗಂಟಾದರೆ ಟೇಸ್ಟ್ ಹೋಗ್ಬಿಡುತ್ತೆ. ನೀಟಾಗಿ ಅದನ್ನು ಕುದಿಲಿಕ್ಕೆ ಬಿಡೋದ. ಸ್ವಲ್ಪ ಹಾಲು ಏನು ಕಾಯಿಸ್ಕೊಂಡು ಇಟ್ಕೊಂಡಿರ್ತೀರ ಅದನ್ನು ಮೊದಲೇ ಆ್ಯಡ್ ಮಾಡ್ಬೋದು. ಇಲ್ಲ ಅಂತೇಳಿದರೆ ಗಟ್ಟಿ ಆಗೋದನ್ನು ನೋಡಿ ನೀವು ಹಾಲನ್ನು ಹಾಕ್ಕೋಬೇಕಾಗುತ್ತೆ. ನಾನು ಮೀಡಿಯಮಲ್ಲಿ ಎಲ್ಲ ಮೆಜರ್ಮೆಂಟು ಕರೆಕ್ಟಾಗಿ ತೊಗೊಂಡಿರೋದ್ರಿಂದ ನಾನು ಫಸ್ಟೇ ಆ್ಯಡ್ ಮಾಡಿತಾಯಿದ್ದೀನಿ. ಇದು ನೀಟಾಗಿ ಕುದಿಲಿಕ್ಕೆ ಬಿಡ್ತಾಯಿದ್ದೀನಿ. ಇವಾಗ ಒಂದು 3 ನಿಮಿಷನಾದರೂ ಕುದಿಲಿಕ್ಕೆ ಬಿಟ್ಟಾಗ ರವೆ ಏನಾಗುತ್ತೆ, ಹರಳ್ಕೊಳ್ಳುತ್ತೆ, ನೀರಲ್ಲಿ ಹರಳ್ಕೊಳ್ಳುತ್ತೆ. ನಿಮಗೆ ಗಟ್ಟಿ ನೋಡಿಕೊಂಡು ನೀರು ಅಥವಾ ಹಾಲನ್ನು ನೀರು ಹಾಕಿದ್ರೆ ಸ್ವಲ್ಪ ಎಲ್ಲ ಕೈಗೆ ಅಂಟ್ಕೊಳ್ಳೋ ಥರ ಆಗಿಬಿಡುತ್ತೆ. ನೀವು ಹಾಲು ಹಾಕ್ಕೊಂಡ್ರೆ ತುಂಬ ಚೆನ್ನಾಗಿ ಬರುತ್ತೆ. ಗಟ್ಟಿ ಹೇಗೆ ಬರುತ್ತೆ, ನಿಮಗೆ ಯಾವ ರೀತಿ ತಿಳ್ಳಗೆ ಬೇಕಾಗಿರುತ್ತಾ ಅಥವಾ ಗಟ್ಟಿ ಬೇಕಿರುತ್ತಾ ನೋಡಿ ಏನು ಮಾಡ್ಬೋದು, ಹಾಲನ್ನು ಆ್ಯಡ್ ಮಾಡ್ತಾ ಹೋಗ್ಬೋದು. ನನಗಿವಾಗ ಕರೆಕ್ಟ್ ಮೆಜರ್ಮೆಂಟಲ್ಲಿ ಕರೆಕ್ಟಾಗಿದೆ. ಸ್ಮೂತಾಗಿ ನಾನು ಅಂದ್ಕೊಂಡಿರೋ ಥರನೇ ಕೇಸರಿಬಾತ್ ರೆಡಿಯಾಗಿದೆ.
ಮೇಲ್ಗಡೆ ಏನಿರುತ್ತೆ ಸ್ವಲ್ಪ ತುಪ್ಪನ ಹಾಕಿ ಇನ್ನೊಮ್ಮೆ ಮಿಕ್ಸ್ ಮಾಡಿ ಒಂದು 10 ನಿಮಿಷ ಅದನ್ನು ಮುಚ್ಚಿ ಹಾಗೆ ಬಿಟ್ಬಿಡೋದು. ನೋಡಿ ನೀಟಾಗಿ ತುಪ್ಪನ ಆ್ಯಡ್ ಮಾಡಿ ಮಿಕ್ಸ್ ಮಾಡ್ತಾಯಿದ್ದೀನಿ. ಇಷ್ಟು ಮಾಡಿದ್ರೆ ಪೈನಾಪಲ್ ಕೇಸರಿಬಾತು ರೆಡಿ ಆಗುತ್ತೆ. ಯಾರು ಸ್ವೀಟ್ ಲೈಕ್ ಮಾಡಲ್ಲ ಅಂಥವ್ರು ಕೊಟ್ಟರು ಸ್ವೀಟ್ನ ಇಷ್ಟಪಡೋ ಥರ ಇರುತ್ತೆ. ಇದು ನೀಟಾಗಿ ರೆಡಿಯಾಗಿದೆ. ಒಂದು ಸಲ ಟ್ರೈ ಮಾಡಿ, ತುಂಬ ಚೆನ್ನಾಗಿ ಬರುತ್ತೆ. ಬಾಯ್, ಮತ್ತೊಮ್ಮೆ ಸಿಗೋಣ ಇನ್ನೊಂದು ಹೊಸ ರೆಸಿಪಿಯ ಜೊತೆಗೆ. ಥ್ಯಾಂಕ್ ಯು.